ಓಕೆ. ನೀವು ಕ್ಯೂರ್ ಏನ್ ಮಾಡ್ಬೋದು ಅಂತಂದ್ರೆ ಗಾವಿಸ್ಟಿನ್ ಮತ್ತೆ ಸ್ಯಾಫ್ ಅಂತ ಬರುತ್ತೆ, ಫಂಜಿಸೈಡ್ ಇಂದಾನೆ ಕ್ಯೂರ್ ಮಾಡ್ಬೇಕು. ಇಲ್ಲ ಅಂದ್ರೆ ಇವನ್ನೆಲ್ಲ ಲೀಫ್ ತೆಗೆದು ಬಿಡಿ ಮೇಡಮ್, ಓಕೆನಾ? ಇವೆಲ್ಲ ಹಾಯ್ ನಮಸ್ಕಾರ, ಮತ್ತೊಂದು ದಿನ ಮತ್ತೊಂದು ವಿಡಿಯೋ. ನಾವು ಇವತ್ತು ಒಂದು ನೆಲಮಂಗಲ ತಾಲೂಕ್ ಬೆಂಗಳೂರು ಹತ್ರ ಬರೋ ಇದರಲ್ಲಿದ್ದೇವೆ ಪ್ರದೇಶದಲ್ಲಿ. ಇಲ್ಲಿ ನಾವು ಶ್ರೀಗಂಧ, ಸೀತಾಫಲ್ಲು ಮತ್ತೆ ಅದಕ್ಕೆ ಹೋಸ್ಟ್ ಏನ್ ಕೊಟ್ಟಿದ್ದೇವೆ ಅಂತ ತೋರಿಸ್ತಾ ಇದ್ದೇನೆ. ಇದು ಕೇವಲ ಒಂದೇ ವರ್ಷದ ಪ್ಲಾಟ್, ನೆನ್ಪಿಟ್ಕೊಳ್ಳಿ. ಒಂದು ವರ್ಷದಲ್ಲಿ ಎಷ್ಟು ದಪ್ಪ ಬಂದಿದೆ ಇಲ್ಲಿ ನೋಡ್ಬೋದು ನೀವು. ಓಕೆ, ಇನ್ನೂ ಒಂದು ವರ್ಷ ಎಕ್ಸಾಕ್ಟ್ಲಿ ಕಂಪ್ಲೀಟ್ ಆಗಿಲ್ಲ. ಆದ್ರೆ ಇಲ್ಲಿ ಆಗಿರೋದು ಎರಡು ಸಮಸ್ಯೆ. ಒಂದು, ಈ ವರ್ಷದ ಮಳೆ. ಈ ವಿಡಿಯೋ ಶೂಟ್ ಆಗ್ತಾ ಇರೋದು ನವೆಂಬರ್ 14ರಂದು ನಾವು ಶೂಟ್ ಮಾಡ್ತಾ ಇರೋದು. ಹಾಗಾಗಿ ನೀವು ಇದನ್ನ ಕರೆಕ್ಟಾಗಿ ನೋಡಿದ್ರೆ ನಿಮಗೆ ಇದರ ಸಂಪೂರ್ಣ ಮಾಹಿತಿ ದೊರಕುತ್ತೆ ಫ್ರೆಂಡ್ಸ್. ಇಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ, ಇಲ್ಲಿ ಆಗಿರೋ ಸಮಸ್ಯೆಗೆ ಪರಿಹಾರ ಕೊಡ್ತಾ ಇದ್ದೇವೆ. ಇಲ್ಲಿ ಏನಾಗಿದೆ, ಒಂದು, ಮಳೆ ಕಂಟಿನ್ಯೂಸ್ ಆಗ್ತಾ ಇತ್ತು ಈ ವರ್ಷ ಬೆಂಗಳೂರಲ್ಲಿ ಅಂತ ಹೇಳಿ ನಮಗೆ ಪ್ರಾಬ್ಲಮ್ ಆಗಿದೆ. ಈ ಗ್ರೋತ್ ರಿಲೇಟೆಡ್ ಇರ್ಬೋದು, ಕಟಿಂಗ್ ರಿಲೇಟೆಡ್ ಇರ್ಬೋದು, ಮ್ಯಾನೇಜ್ಮೆಂಟ್ ರಿಲೇಟೆಡ್ ಆಗಿರ್ಬೋದು. ಅದರ ಜೊತೆಗೆ ನಮ್ಮ ಗಿಡಗಳಿಗೆ ಏನಾದರೂ ರೋಗ ಬಂದಿದೆ ಅಂತ ನಾವು ನೋಡಕ್ ಬಂದಿದ್ದೇವೆ. ನಿಮ್ಮ ತೋಟದಲ್ಲಿ ಹೀಗೆ ಸಮಸ್ಯೆ ಆಗ್ತಾ ಇದ್ರೆ, ನಿಮಗೆ ಕನ್ಸಲ್ಟೇಷನ್ ಬೇಕಂದ್ರೆ ತೆಳಗೆ ಬರ್ತಾ ಇರೋ ನಂಬರ್ ಸಂಪರ್ಕಿಸಬಹುದು, ನಮ್ಮ ತಂಡ ಬರುತ್ತೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ತೋಟನ ಡಿಸೈನ್ ಮಾಡ್ಬೇಕಂದ್ರೆ ದಾರ್ವಿ ತಂಡಕ್ಕೆ ಸಂಪರ್ಕಿಸಿದ್ರೆ ನಿಮ್ಗೆ ಒನ್ ಆಫ್ ದ ಬೆಸ್ಟ್ ಡಿಸೈನ್ಸ್ ನಾವು ಮಾಡಿಕೊಡೋಕೆ ಹೆಲ್ಪ್ ಮಾಡ್ತೇವೆ ಫ್ರೆಂಡ್ಸ್. ಯಾಕಂದ್ರೆ ಒಂದು ಗಂಧದ ತೋಟ ಇರ್ಬೋದು, ಇಲ್ಲಾಂದ್ರೆ ಬೇರೆ ಅರಣ್ಯ ಕೃಷಿ ನೀವು ಮಾಡ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಕೇವಲ ಒಮ್ಮೆ ನಿಮ್ಗೆ ಅವಕಾಶ ಇರುತ್ತೆ. ಅಂದ್ರೆ ಒಮ್ಮೆ ನೀವು ಮಾಡಿದ್ರೆ 20-25 ವರ್ಷ ಮತ್ತೆ ಅದನ್ನ ಚೇಂಜ್ ಮಾಡೋದು ಕಷ್ಟ. ಓಕೆ, ಹಾಗಾಗಿ ಬನ್ನಿ ನಾವು ಶುರು ಮಾಡೋಣ. ಇಲ್ಲಿ ಬಂದ್ರೆ ಗಂಧ ಇರೋದು ಸ್ಪೇಸಿಂಗ್ ಬಂದು 12x12, 12x12ರಲ್ಲಿ ಗಂಧ ಇಟ್ಟಿದ್ದೇವೆ. ಅಂದ್ರೆ ಗಿಡದಿಂದ ಗಿಡಕ್ಕೆ, ಸಾಲಿಂದ ಸಾಲಿಗೆ ಬಂದ್ಬಿಟ್ರೆ 15 ಅಡಿ ಗ್ಯಾಪ್ ಇದೆ. ಇಲ್ಲಿ ನೀವು ನೋಡ್ಬೋದು, ಸಾಲಲ್ಲಿ 15 ಅಡಿ ನಾವು ಗ್ಯಾಪ್ ಕೊಟ್ಟಿದ್ದೇವೆ. ಈ ಎರಡು ಗಂಧದ ನಡಕ್ಕೆ ಒಂದು ನಾನು ಕಸ್ಟರ್ಡ್ ಆಪಲ್ ಕೊಟ್ಟಿದ್ದೇನೆ. ಇದಕ್ಕೆ NMK ಗೋಲ್ಡ್, ಒನ್ ಆಫ್ ದ ಬೆಸ್ಟ್ ವೆರೈಟಿ. ಇದಕ್ಕೆ ಇನ್ನು ಪ್ರೂನಿಂಗ್ ಮಾಡಬೇಕು. ಆ ಪ್ರೂನಿಂಗ್ ಹೆಂಗ್ ಮಾಡಬೇಕು, ಯಾಕೆ ಮಾಡ್ಬೇಕಂತ ತೋರಿಸ್ತೇನೆ, ಅದು ಮುಂದಿನ ಭಾಗದಲ್ಲಿ ಇರುತ್ತೆ. ಈಗ ಸಂಕ್ಷಿಪ್ತ ಈ ಹೊಲದ ಬಗ್ಗೆ ಮಾತಾಡಿ ಮುಂದೆ ನಿಮಗೆ ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ಫ್ರೆಂಡ್ಸ್. ಈಗ ನಾವಿಲ್ಲೇನ್ ಮಾಡಿದ್ದೇವೆ ಅಂತಂದ್ರೆ, ಫಸ್ಟ್ ಆಫ್ಟರ್ ದ ರೇನ್ಸ್ ಅಂದ್ರೆ ಮಳೆ ಆದ್ಮೇಲೆ ಕ್ಲೀನಿಂಗ್ ಮಾಡಿಸಿದ್ದೇವೆ, ಎಲ್ಲ ಕಳೆನ ತೆಗ್ಸಿದ್ದೇವೆ. ನೀವು ನೋಡ್ಬೋದು, ಮಧ್ಯೆ ಟ್ರ್ಯಾಕ್ಟರ್ ಓಡಿಸಿ ರೋಟೋವೇಟರ್ ಮಾಡಿಸಿದ್ದೇವೆ. ಇವರು ಕಂಪ್ಲೀಟ್ ಫುಲ್ ಟೈಮ್ ಫಾರ್ಮರ್ಸ್ ಏನಲ್ಲ. ಮೇಡಮ್ ಮತ್ತೆ ಸರ್ ಬೇಸಿಕಲಿ ಬೆಂಗಳೂರಲ್ಲಿ ಇರ್ತಾರೆ. ಸರ್ ಡಾಕ್ಟರ್ ಇರೋದ್ರಿಂದ ಅವ್ರಿಗೆ ಬಹಳ ಸಮಯ ಕೊಡೋಕ್ಕಾಗೋದಿಲ್ಲ. ನಾವು ಇಂಥ ತೋಟಕ್ಕೆ ನಿಮ್ಗೆ ಕಂಪ್ಲೀಟ್ ಸೊಲ್ಯೂಷನ್ ಕೊಡ್ತೇವೆ ಫ್ರೆಂಡ್ಸ್. ಈಗ ಈ ಸೀತಾಫಲ್ ಏನಾಗಿದೆ, ಬಹಳ ಮಳೆಗೆ ಸ್ವಲ್ಪ ಗ್ರೋತ್ ಸ್ಟಾಪ್ ಆಗಿದೆ, ಬಟ್ ನಮ್ಮ ಗಂಧ ಸೂಪರ್ ಆಗಿ ಬರ್ತಾ ಇದೆ. ಹೌದಾ? ಇಲ್ಲಿ ಇನ್ನೊಂದು ಸಮಸ್ಯೆ ಈಗ ಕಾಡ್ಬೋದು, ಏನು, ನೆರಳು, ಸನ್ಲೈಟ್ ಕಡಿಮೆ ಬರ್ತಾ ಇದೆ. ನೀವು ಆಲ್ರೆಡಿ ನೋಡ್ಬೋದು ಎಷ್ಟು ನೆರಳು ಆಗ್ತಾ ಇದೆ ಈ ತೋಟದಲ್ಲಿ. ಯಾಕಂದ್ರೆ ಹೈಟ್ ಅಲ್ಲಿ ಕ್ಯಾಸುರಿನ ಇದೆ, ಅದರ ಜೊತೆಗೆ ಗಾಳಿ ಮರ 20 ಅಡಿ ಹೋಗಿದೆ. ಸಾರಿ, ನಮ್ಮ ಸಸ್ಬೇನಿಯ 20 ಅಡಿ ಹೋಗಿದೆ. ನಮ್ಮ ಶ್ರೀಗಂಧ ಬಂದ್ಬಿಟ್ರೆ ಒಂದು 6-8 ಅಡಿ ಸಾಮಾನ್ಯವಾಗಿ ಎಲ್ಲ ಕಡೆ ಬೆಳೆದಿದೆ. ಅದನ್ನ ನೀವು ಇಲ್ಲಿ ನೋಡ್ಬೋದು ನಮ್ಮ ವಿಡಿಯೋ ಅಲ್ಲಿ. ಇದರ ಎಲೆ ನೋಡಿ ಫ್ರೆಂಡ್ಸ್, ಒಂದೊಂದು ಗಂಧದ ಎಲೆ ಆಲ್ಮೋಸ್ಟ್ ನನ್ನ ಅರ್ಧ ಕೈನಷ್ಟು ಬರುತ್ತೆ. ನನ್ನ ಕೈ ಮೇಲೆ ನಾನು ಇಟ್ಕೊಂಡ್ರೆ ಇದು ಸೈಜ್ ಮತ್ತೆ ಈ ಕಲರ್ ಬರ್ಬೇಕಂದ್ರೆ ಇದರ ಕ್ವಾಲಿಟಿ ಹೇಳುತ್ತೆ ಫ್ರೆಂಡ್ಸ್. ಏನಂತಂದ್ರೆ, ಒಂದು ಎಲೆ ಸುಂದರವಾಗಿ ಹಚ್ಚ ಹಸುರಾಗಿದೆ ಅಂದ್ರೆ ಅದರ ಕ್ವಾಲಿಟಿ ಎಷ್ಟು ಒಳ್ಳೇದಿದೆ, ಅದರ ಹೆಲ್ತ್ ಎಷ್ಟು ಒಳ್ಳೇದಿದೆ ಅಂತ ಇಲ್ಲಿ ತೋರಿಸಿಕೊಡುತ್ತೆ. ಇದನ್ನ ನೀವು ನೋಡ್ಕೋಬಹುದು. ನೆನ್ಪಿಟ್ಕೊಳ್ಳಿ, ಒಂದು ಕ್ವಾಲಿಟಿ ಗಂಧದಲ್ಲಿ ಗೊತ್ತಾಗ್ಬೇಕಂದ್ರೆ ಅದರ ಎಷ್ಟು ಹಸಿರು ಇರುತ್ತೆ ಅದ್ರ ಮೇಲೆ ಗೊತ್ತಾಗುತ್ತೆ. ಈಗ ನಾವು ಇಲ್ಲಿ ಪ್ರೂನಿಂಗ್ ಮಾಡಬೇಕು. ಏನ್ ಪ್ರೂನಿಂಗ್ ಮಾಡಬೇಕು, ನಮ್ಮ ಕ್ಯಾಸುರಿನ ಗಾಳಿ ಮರ ಇದರ ಜೊತೆಗೆ ನಾವು ಒಂದೇ ದಿನದಿಂದನೇ ಹಾಕಿದ್ದೇವೆ. ಅದನ್ನ ಸ್ವಲ್ಪ ಕಟಿಂಗ್ ಮಾಡಬೇಕು, ಸನ್ಲೈಟ್ ಜಾಸ್ತಿ ಬರಂಗ್ ಮಾಡ್ತೇವೆ, ಅದಕ್ಕಾಗಿ ಬಂದಿದ್ದೇನೆ. ಅದರ ಜೊತೆಗೆ ಇದಕ್ಕೆ ಗ್ರೋತ್ ಬೂಸ್ಟರ್ಸ್ ನಾವು ಕೊಡ್ತೇವೆ ಫ್ರೆಂಡ್ಸ್. ಈ ವಿಡಿಯೋ ಅಲ್ಲಿ ನಾನು ಅದನ್ನು ಹೇಳ್ತೇನೆ. ಸಾಮಾನ್ಯವಾಗಿ ನಾವು ಗ್ರೋತ್ ಬೂಸ್ಟರ್ಸ್ 3 ಕೊಡ್ತೇವೆ. ಅದು ಸಾವಯವದಲ್ಲೇ ಇರುತ್ತೆ. ನಮ್ಮ ಹ್ಯೂಮೆಕ್ಸ್, ಜೆನೆಕ್ಸ್, ವೆಲೆಕ್ಸ್ ಅಂತ ಹೇಳಿ ಇದು ಎಲೆಗೆ ಸ್ಪ್ರೇ ಮಾಡುವಂತ ಗ್ರೋತ್ ಬೂಸ್ಟರ್ಸ್, ಇದು ಸಾವಯವದಲ್ಲಿ ಇರುತ್ತೆ. ಇದರ ಜೊತೆಗೆ ನಮ್ಮ ಓನ್ ಪ್ರಾಡಕ್ಟ್ ಸೀಸಾಲ್ ಅಂತ ಬರುತ್ತೆ, ಇದು ಮಣ್ಣಿಗೆ ನಾವು ಕೊಡ್ತೇವೆ. ಅದರ ಜೊತೆಗೆ ಪ್ಲಾಂಟಿಕಾ, ಈ ಮಣ್ಣಿಗೆ ಕೊಡೋದ್ರಿಂದ ಮಣ್ಣಲ್ಲಿರೋ ಅಂಶನ ಈ ಬೇರಿಗೆ ಹೀರ್ಕೊಳಕ್ ಹೆಲ್ಪ್ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಮಣ್ಣಲ್ಲಿ ಆಲ್ರೆಡಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಅದನ್ನ ಹೀರ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ಬೂಸ್ಟ್ ಮಾಡುತ್ತೆ. ಇದು ಸೀಸಾಲ್ ಮತ್ತೆ ಪ್ಲಾಂಟಿಕಾ ಮಾಡುವಂತ ಕೆಲಸ. ಇದನ್ನ ನೀವು ಕೊಟ್ರೆ ಪ್ರತಿ ಸೀಸನ್ಗೆ, ಪ್ರತಿ ವರ್ಷ 2-3 ಸತಿ ಕೊಟ್ರೆ ನಿಮ್ಮ ಗ್ರೋತ್ ಸೂಪರ್ ಆಗಿ ಬರುತ್ತೆ. ಆಲ್ರೆಡಿ 1 ವರ್ಷಕ್ಕೆ ಎಷ್ಟು ಹೆಲ್ದಿ ಗಿಡ ಇದೆ ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ರಿ, ನೀವು 10 ವರ್ಷದಲ್ಲಿ ಎಷ್ಟು ಒಳ್ಳೆ ಗಿಡನ ನಿಮಗೆ ನಾನು ಬೆಳೆಸಿ ಕೊಡಬಹುದು. ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಸುಮ್ಮನೆ ನಾನು ವಿಡಿಯೋ ಅಲ್ಲಿ ಹಿಂಗ್ ಮಾಡ್ಬೇಕಂತಲ್ಲ, ನಾನು ನಿಮಗೆ ನೇರವಾಗಿ ನಿಮ್ ಮುಂದೆ ಎಕ್ಸಾಂಪಲ್ ಇದೆ. ಇವರು ಫುಲ್ ಟೈಮ್ ಫಾರ್ಮರ್ ಅಲ್ಲ, ಆದ್ರೂ ಸುಂದರವಾಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಜಸ್ಟ್ ನಾಲೆಜ್. ನೆನ್ಪಿಟ್ಕೊಳ್ಳಿ. ಓಕೆ, ಇದಕ್ಕೆ ಇನ್ನೂ ನಾವು ಹೆಲ್ಪ್ ಮಾಡ್ತೇವೆ. ಈ ವಿಡಿಯೋ ಕಂಪ್ಲೀಟ್ ನೋಡಿ, ಸ್ವಲ್ಪ ದೊಡ್ಡದಿರುತ್ತೆ, ಲೆಂತ್ ಇರುತ್ತೆ, ಸಂಪೂರ್ಣ ನೋಡಿ. ಯಾಕಂದ್ರೆ ನಾನು ಒಳ್ಳೆ ಕಾಂಟೆಂಟ್ ಇದ್ರೆ, ಒಳ್ಳೆ ಮಾಹಿತಿ ಇದ್ರೆ ಮಾತ್ರ ವಿಡಿಯೋ ಮಾಡೋದು. ಸುಮ್ಮನೆ ನಾನು ಗಿಡ ತೋರ್ಸಕ್ ಮಾಡಲ್ಲ. ನಿಮ್ಗೆ ಇದರಲ್ಲಿ ಬಹಳ
ಇಂಪಾರ್ಟೆಂಟ್ ವಿಷಯಗಳು ಡಿಸ್ಕಸ್ ಮಾಡಿದ್ದೇವೆ ಮೇಡಮ್ ಜೊತೆಗೆ. ಅದು ಈಗ ಶುರು ಆಗುತ್ತೆ ಫ್ರೆಂಡ್ಸ್. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಯಾಕಂದರೆ ತುಂಬ ಕಷ್ಟಪಟ್ಟು ನಾವು ವಿಡಿಯೋ ಮತ್ತು ಇದನ್ನು ಎಡಿಟ್ ಮಾಡಿರ್ತೇವೆ. ಸ್ಟಾರ್ಟಿಂಗ್ ಇದೆಲ್ಲ 0 ಪ್ರೂನಿಂಗ್ ಆಗಿದೆ. ಇಲ್ಲಿ 50% ಪಾರ್ಸಲ್ ಪ್ರೂನಿಂಗ್ ಮಾಡಿದ್ದೇವೆ. ಲೆಂತ್ ಬಿಟ್ಟಿದ್ದೇನೆ ಆಲ್ಮೋಸ್ಟ್ 1 ಫೀಟ್ ಬಿಟ್ಟು ಕಟ್ ಮಾಡಿದ್ದೇವೆ. ಈಗ ಕ್ಯಾನೋಪಿ ಒಂದು ಕಟ್ ಮಾಡೋದು. ಅದು ಹೈಟ್ ಹೇಳಿ ಸ್ಪೆಷಲ್, ಅದು ಎಷ್ಟು ಹೈಟ್ ಕಟ್ ಮಾಡಿದ್ವಿ ಮೇನ್ ಹೈಟಿಗೆ? ಆಲ್ಮೋಸ್ಟ್ 5.5 ಫೀಟ್ ಅಷ್ಟು ಲೆಂತ್ ಕಟಿಂಗ್ ಮಾಡಿದೆ. ತೊಗರಿ ಅದ್ರ ಜೊತೆ ಬರಲೇಬೇಕು ಮೇಡಮ್. ಈಗ ಇದು ಹಾಕಿ ಎಷ್ಟು ದಿನ ಆಯ್ತು ಹೇಳಿ ಮೇಡಮ್? ಇದು ಈ ಗಿಡ ದೊಡ್ಡ ಗಿಡ ಸತ್ತಿದ್ದಕ್ಕೆ ಇಲ್ಲಿ ಹಾಕಿರೋದಲ್ಲ? ಒಂದು 3 ಮಂತ್ಸ್ 2 ಮಂತ್ಸ್ ಆಯ್ತಾ? ಯಾಕಂದ್ರೆ ಅದ್ರದ್ದು ಹೋಸ್ಟ್ ಇದ್ರದ್ದು ರೂಟು ಸಿಕ್ಕಾಪಟ್ಟೆ ದೊಡ್ಡದಾಗ್ಬಿಟ್ಟಿರುತ್ತೆ ಮೇಡಮ್. ಸೊ ಅದ್ರ ಕನೆಕ್ಟಿವಿಟಿನೇ ಸಿಗಲ್ಲ. ಸೊ ಅದ್ರ ಚಿಕ್ಕ ರೂಟಿಗೆ ಏನು ತಕ್ಕಂಗೆ ರೆಡ್ ಗ್ರಾಸ್ ಮತ್ತೆ ತೊಗರಿ ಏನು ಹಾಕ್ತಿರಲ್ಲ ಅದ್ರ ಮೇಲೆ ಬೆಳೆಯುತ್ತೆ. ಇದು ಸಪೋರ್ಟ್ ಮಾಡೋದು. ಸೊ ಇವೆಲ್ಲ ಗಿಡಗಳದ್ದು ಹೆಂಗೆ ರೂಟ್ ಬೆಳೀತಾ ಹೋಗುತ್ತಲ್ಲ ಹಂಗೆ ಗಿಡಗಳು ಬೆಳೆಯುತ್ತೆ. ಸೊ ಇವಾಗ ಮತ್ತೆ ಅದನ್ನ ರೀಪ್ಲಾಂಟ್ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಇದಕ್ಕೆ ಚಿಕ್ಕ ಹೋಸ್ಟ್ ಕೊಡೋಣ. ಅದೇನ್ ಮಾಡುತ್ತೆ ಮೇಡಮ್, ರಿಕವರ್ ಮಾಡಿ ಕೊಡೋದು. ಸ್ವಲ್ಪ ಡಿಸೀಸ್ ಇದೆ, ಅದಕ್ಕೂ ಸ್ವಲ್ಪ ಸ್ಪ್ರೇ ರೆಕಮೆಂಡ್ ಮಾಡ್ತೇವೆ, ಅದನ್ನ ಹೊಡೆದ್ ಬಿಡಿ. 1 ಇಯರ್ ಅಂದ್ರೆ ಫುಲ್ ಹೆಲ್ದಿನೇ ಇದೆ ಮೇಡಮ್. ಇದೇನು ಪ್ಲಾಟ್ ಸ್ವಲ್ಪ ಏನು ರಿಪ್ಲೇಸ್ ಆಗಿದೆಯಲ್ಲ, ಮಳೆ ಗಿಳೆಗೆ ಹೋಗಿರೋದು ಅಷ್ಟೇ ಬಿಟ್ರೆ ಯಾವುದು ಏನು. ಯಾಕಂದ್ರೆ ಸೈಜ್ ಗರ್ತ್ ಇದೆಯಲ್ಲ, ದಪ್ಪ ಗಿಡದು ಅದೇ ಗೊತ್ತಾಗುತ್ತೆ. ಸುಮ್ಮನೆ ಹೈಟ್ ಆಗಿಲ್ಲ ಗಿಡಗಳು, ದಪ್ಪ ಆಗ್ತಾ ಇದೆ ಮೇಡಮ್. ಈ ದಪ್ಪ ಇಷ್ಟಿದ್ರೆ ಸಾಕಾಗುತ್ತೆ ನಿಮ್ಗೆ. ಕಂಪ್ಲೀಟ್ ಪ್ರೂನಿಂಗ್ ಎಲ್ಲ ಕರೆಕ್ಟ್ ಇದೆ. ಇದು ಸ್ವಲ್ಪ NMK ಗೋಲ್ಡ್ ಏನು ಸೀತಾಫಲ್ ಇದೆಯಲ್ಲ ಮೇಡಮ್, ಅದಕ್ಕೆ ಪ್ರೂನಿಂಗ್ ಮಾಡೋಣ. ಬಿಟ್ರೆ ಗಂಧಕ್ಕೆ ಹಂಗೇನು ಪ್ರೂನಿಂಗ್ ನೆಸಸರಿ ಇಲ್ಲ. ಸ್ವಲ್ಪ ನೀವು ಓವರ್ ಬ್ರಾಂಚಿಂಗ್ ಆಗಿರುತ್ತಲ್ಲ, ಸ್ವಲ್ಪ ವೇಟ್ ಜಾಸ್ತಿ ಆಗಿ ಗಿಡ ಬಾಗ್ತಾ ಇದ್ರೆ ಅಂಥ ಗಿಡಕ್ಕೆ ಮಾತ್ರ ಸ್ವಲ್ಪ ನೀವು ಮಾಡ್ಕೋಬೋದು. ಉಳ್ಕಿದ ಎಲ್ಲ ಗಿಡಕ್ಕೆ ಮಾಡ್ಬೇಕಂತಿಲ್ಲ. ಅದು ಇದು ಪ್ರೂನಿಂಗ್ ಥರ ಪ್ರೂನರ್ ತರ್ತಾರಂತ. ಓಕೆ, ನೀವು ಕ್ಯೂರ್ ಏನ್ ಮಾಡ್ಬೋದು ಅಂತಂದ್ರೆ ಬಾವಿಸ್ಟಿನ್ ಮತ್ತೆ ಸ್ಯಾಫ್ ಅಂತ ಬರುತ್ತೆ. ಫಂಜಿಸೈಡ್ ಇಂದಾನೆ ಕ್ಯೂರ್ ಮಾಡ್ಬೇಕು. ಇಲ್ಲ ಅಂದ್ರೆ ಇವನ್ನೆಲ್ಲ ಲೀಫ್ ತೆಗೆದು ಬಿಡಿ ಮೇಡಮ್. ಓಕೆನಾ? ಇವೆಲ್ಲ ಲೀಫ್ ಅಫೆಕ್ಟೆಡ್ ಇರುತ್ತಲ್ಲ, ತೆಗೆದು ಎಲ್ಲಿ ಬೀಳಿಸ್ತಾರಂಗೆ ಒಂದು ಕಲೆಕ್ಟ್ ಮಾಡ್ಕೊಂಡು ಒಂದು ಜಾರಲ್ಲಿ ಇದರಲ್ಲಿ ಇದಕ್ಕೆ ನಾವು ಒಂದು ಬಾವಿಸ್ಟಿನ್ ಸ್ಪ್ರೇ ಹೊಡೆದು ವಾಶ್ ಮಾಡ್ತೇವೆ ಗಿಡನ. ಆಮೇಲೆ 19 ಸ್ಪ್ರೇ ಕೊಟ್ಟರೆ ಮತ್ತೆ ಎಲ್ಲ ಎಲ್ಲಿ ಸಿಗುತ್ತೆ, ಅದು ಕಂಪ್ಲೀಟ್ ಡಿಸೀಸ್ ಫ್ರೀ ಇರುತ್ತೆ. ಇದೇನಾಗುತ್ತೆ, ಈಗ ನಾವು ಕ್ಯೂರ್ ಮಾಡಿದ್ರು ಸಣ್ಣ ಪಾರ್ಟ್ ಎಲ್ಲ ಉಳಿತಾ ತಿಳ್ಕೊಳ್ಳಿ ಮೇಡಮ್. ಅದು ಮತ್ತೆ ಏನಾಗುತ್ತೆ, ಬೇರೆ ಕಡೆ ಬಂದ್ಬಿಡುತ್ತೆ, ಮತ್ತೆ ಸೇಮ್ ಕಂಡೀಷನ್ ಹೋಗುತ್ತೆ. ಫಂಗಸ್ ಹಂಗೆ ಒಂದು ಕಡೆನೂ ಉಳಿಬಾರ್ದು. ಸೊ ಎಲ್ಲ ಎಲ್ಲಿಂದ ತಕ್ಕೊಂಡು ಹಿಂಗೆ ನೀವು ಕಲೆಕ್ಟ್ ಮಾಡ್ಕೊಂತ ಹೋಗಿ, ಕಲೆಕ್ಟ್ ಮಾಡಿ ಎಲ್ಲಿ ಹೋಗಿಬೇಡಿ. ಅದನ್ನೇನ್ ಮಾಡಿ ಮೇಡಮ್, ಇದನ್ನ ಒಂದು ಡಂಪ್ ಮಾಡಿ ಮಣ್ಣು ಮುಚ್ಚಿಬಿಡಿ. ಇದಕ್ಕೆ ಸ್ಪ್ರೇ ಹೊಡ್ಕೊಂಡ್ಬಿಡಿ. ಇದಕ್ಕೂ ಫುಲ್ ಸ್ಪ್ರೇ ಹೊಡೆದ್ರೆ ಹೆಂಗ್ ಹೊಡಿಬೇಕಂದ್ರೆ, ಯಾವ ಸ್ಟೆಮ್ ಯಾವ ಗೆರೆನೂ ಇದೆಯಲ್ಲ, ಡ್ರೈ ಇರಬಾರ್ದು, ಫುಲ್ ವೆಟ್ ಆಗ್ಬೇಕು. ಇಟ್ ಇಸ್ ಲೈಕ್ ವಾಷಿಂಗ್, ಕಂಪ್ಲೀಟ್ಲಿ ವಾಶ್ ಆಗಬೇಕು. ಆಮೇಲೆ ರೂಟ್ ಝೋನಿಗೆ ಸ್ವಲ್ಪ ಅಪ್ಲೈ ಮಾಡಿ, ಯಾಕಂದ್ರೆ ಸ್ವಲ್ಪ ರೆಸಿಡ್ಯೂ ಇರುತ್ತೆ ಅದರ ಅಂಶ. ಅದು ಎಲ್ಲ ಹೋದ್ಮೇಲೆ ಹೊಸ ಎಲೆ ಬರುತ್ತೆ. ಅಟ್ಲೀಸ್ಟ್ ನಿಮ್ಗೆ ಒಂದು ಮಂತ್ ಆದ್ರೂ ಟೈಮ್ ತೊಗೊಳುತ್ತೆ. ಬಿಟ್ಟರೆ ಏನಿಲ್ಲ, ಹಿಂಗೆಲ್ಲ ಹಾಕಿ ಅಂದ್ರೆ ಸುಮ್ಮನೆ ಮಣ್ಣು ಮುಚ್ಚಿಬಿಟ್ರೆ ನಡೀತದೆ, ಸ್ಪ್ರೆಡ್ ಆಗ್ಬಿಡ್ತದೆ. ಸ್ವಲ್ಪ ಮುಂದೆ ಮಾಡ್ರಿ ನೋಡಿ. ಮುಗಿತು, ಅಷ್ಟು ಸಾಕು. ಇದೆಲ್ಲ ಏನಿದೆಲ್ಲ ನೀವು ಮುರುಕೊಂಡು ಬೇರಿಗೆ ಹಾಕ್ಬೇಕು, ಮತ್ತೇನಿಲ್ಲ. ಇದಿಷ್ಟ ಹಿಟ್ಟಿರ್ತದೆ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ ಸರ್. ನೀವು ನೋಡಿ, ಹುಲ್ಲು ಇದರಿಂದ ಬೆಳೆಯಲ್ಲ. ನೀವು ಇದನ್ನ ಎಷ್ಟು ಹಾಕ್ತಿರಲ್ಲ ಸರ್, ಈಗ ಇಲ್ಲಿ ಹುಲ್ಲು ಬೆಳೆ ಏರಿಯಾ ಇದೆಯಲ್ಲ, ಇಲ್ಲಿ ಹಾಕ್ತಾ ಹೋಗಿ ಮುಂದೆ ಹುಲ್ಲು ಬರೋ ಪ್ರಮಾಣನೂ ಕಡಿಮೆ ಆಗುತ್ತೆ. ಈ ಗಾಳಿ ಮರದ ಎಲೆ ಎಲ್ಲಿ ಭಾಳ ಬೀಳುತ್ತಲ್ಲ, ಅಲ್ಲಿ ಹುಲ್ಲು ಬೆಳೆಯಲ್ಲ ಸರ್. ನೀವು ಬೇಕಂದ್ರೆ ಸಮುದ್ರ ತೀರಕ್ಕೆ ಹೋದ್ರೆ ಹುಲ್ಲು ಇರಲ್ಲ. ಈ ಗಾಳಿ ಮರದ ಎಲೆ ಇರುತ್ತಲ್ಲ, ಅದೆಲ್ಲನೂ ಇದು ಮಾಡ್ಬಿಡುತ್ತೆ, ಹತ್ತಕ್ ಬಿಡುತ್ತೆ ಇದು ಬೇರೆದನ್ನ. ಸೊ ಇದು ಹಾಕಿ ಸೂರ್ಯನ ಕಿರಣ ಬೀಳಲಿಲ್ಲ ಅಂದ್ರೆ ಭೂಮಿಗೆ ಹುಲ್ಲು ಬೆಳೆಯೋದಿಲ್ಲ. ಯಾವಾಗ ಸೂರ್ಯನ ಕಿರಣ ಭೂಮಿ ಟಚ್ ಆಗುತ್ತೋ ಅವಾಗ ಮಾತ್ರ ಹುಲ್ಲು ಬೆಳೆಯೋದು. ನೀವು ಕವರ್ ಮಾಡಿ, ಮಣ್ಣನ್ನ ಏನ್ ಸಿಗುತ್ತೆ ಅದರಿಂದ ಕವರ್ ಮಾಡಿ. ಎಲೆ ಇರ್ಬೋದು, ಬೇರೆ ನಿಮ್ಮ
ಮೇಡಮ್ ಇದ್ರದ್ದು ಎಲೆ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ನಮ್ಮ ಕಸಿ ಕಟ್ಟಿರೋ ಜಾಗದಕ್ಕಿಂತ ತಳಗಡೆಯಿಂದ ಬಂದಿರೋದು ಇದು. ಹಾ, ಸೊ ಇದು ನಾಟಿ ಇದ್ದಂಗೆ. ಇದು ಹಣ್ಣು ಬಿಡೋ ಸೈಜು, ಇದರ ಹಣ್ಣು ಫುಲ್ ಡಿಫ್ರೆಂಟ್ ಆಗ್ಬೋದು. ಓಕೆ, ಯಾಕಂದ್ರೆ ಕ್ರಾಸ್ ಪೊಲಿನೇಷನ್ ಆಗಿರುತ್ತೆ ಮೇಡಮ್. ಈಗ ಇಲ್ಲಿ ಏನಿದೆ ಗ್ರಾಫ್ಟೆಡ್, ಈಗ ನಾವು ಅದನ್ನ ತೆಗಿತಾ ಇದ್ದೇವೆ. ಇದು ಕಂಪ್ಲೀಟ್ ಗಿಡನೇ ಬೇರೆ ಇರುತ್ತೆ. ಫಸ್ಟ್, ಆಮೇಲೆ ಈಗ ಇದಕ್ಕೆ ಬಂದ್ರೆ ಶೇಪಿಂಗ್. ತುದಿ ಎಷ್ಟು ರಿಮೂವ್ ಮಾಡಿದ್ರು ನೀವು ಬ್ರಾಂಚಿಂಗ್ ಆಗುತ್ತೆ ಮೇಡಮ್. ಮೊದಲೆಲ್ಲ ರಿಮೂವ್ ಮಾಡಿ ಕಟ್ ಮಾಡಿ ರಿಮೂವ್ ಮಾಡಿದೆ. ಹಾ ಸರ್, ಈಗ ಮತ್ತೆ ಆಗಿದೆ. ಈಗ ಮತ್ತೆ ಇದು 1 ಅಡಿ ಬಂದಿದೆ ಅಲ್ಲ ಸರ್, ಅದಕ್ಕೆ ಮತ್ತೆ 3 ಇಂದ 4 ಇಂಚ್ ನೀವು ತಕೊಂಡ್ರೆ ಸಾಕು. ಕೆಳಗಡೆ 1 ಅಡಿವರೆಗೂ ಯಾವುದೇ ಬ್ರಾಂಚ್ ಇರಲಿಲ್ಲ ಅಂದ್ರೆ ನಡೆಯುತ್ತೆ. ಸ್ವಲ್ಪ ಹೈಟ್ ಬಂದು ಆಮೇಲೆ ಬ್ರಾಂಚಿಂಗ್ ಆಗಬೇಕು. ಬೆಳಿತಾ ಬೆಳಿತಾ ಇಲ್ಲಿ ಕೆಳಗಡೆ ಇದು ಪ್ರೂನಿಂಗ್ ಮಾಡ್ಕೊಂಡು ಹೋಗ್ಬೇಕಲ್ವಾ? ಹಾ, ಬೆಳೆ ಕೊಡಲ್ಲ ಮೇಡಮ್. ಏನ್ ಮಾಡ್ತೇವೆ, ಈಗ ಇದನ್ನ ಕಟ್ ಮಾಡಿದೇವಲ್ಲ, ಇದರಿಂದ 2 ತೊಗೊಂತೇವೆ, ಒಂದು ಲೆಫ್ಟ್ ಒಂದು ರೈಟಿಗೆ ಬ್ರಾಂಚಸ್. ಮತ್ತೆ ಅದನ್ನ ಕಟ್ ಮಾಡಿದ್ರೆ ಅದ್ರ ಲೆಫ್ಟ್ ರೈಟ್ ಬರುತ್ತಲ್ಲ, ಅದು ಒಂದು ಶೇಪ್ ಆಗ್ಬಿಡುತ್ತೆ. ಅಷ್ಟನ್ನತ್ಲೆ ನಿಮ್ಗೆ ಇಳುವರಿ ಸ್ಟಾರ್ಟ್ ಆಗುತ್ತೆ ಮೇಡಮ್. ಇಳುವರಿ ಆದ್ಮೇಲೆ ಪ್ರತಿ ವರ್ಷ ಹಣ್ಣು ಕಟಿಂಗ್ ಮಾಡಿದ್ಮೇಲೆ ಮತ್ತೆ 0 ಪ್ರೂನಿಂಗ್. ಕೊನೆಯ ಬ್ರಾಂಚ್ ಏನಿರುತ್ತಲ್ಲ ಮೇಡಮ್, ಯಾವ ಬಡ್ಡೆ ಇಲ್ಲ, ಯಾವ ಕೊಂಬೆ ಮೇಲೆ ಹಣ್ಣು ಬಂದಿರುತ್ತಲ್ಲ, ಆ ಕೊಂಬೆ ಪೂರ್ತಿ ತೆಗಿತೇವೆ. ಹಣ್ಣು ಬಂದಿರೋದು. ಯಾಕಂದ್ರೆ ಹೊಸ ಕಡ್ಡೆ ಬಂತು, ಹೊಸ ಬ್ರಾಂಚ್ ಬಂತಂದ್ರೆ ಅದು ಹೆಚ್ಚು ಇಳುವರಿ ತೊಗೊಂಡು ಬರುತ್ತೆ, ಹೆಚ್ಚು ಹೂವನ್ನ ತೊಗೊಂಡ್ಬರುತ್ತೆ. ಸೇಮ್ ಎಕ್ಸಿಸ್ಟಿಂಗ್ ಸ್ಟೆಮ್ ಇಲ್ಲಾಂದ್ರೆ ಎಕ್ಸಿಸ್ಟಿಂಗ್ ಇದು ಕಡಿಮೆ ಹೂ ಕೊಡುತ್ತೆ. ಹಾಗಾಗಿ ಏನು ಮಾಡ್ತೇವೆ, ಇದ್ರ ಮೇಲೆ ಹಣ್ಣು ಬಂದಿದೆ ಅಂತ ತಿಳ್ಕೊಳ್ಳಿ ಮೇಡಮ್, ಇದನ್ನ ಮಾತ್ರ ತೆಗಿತೇವೆ. ಓಕೆ, ಇದು ಸಪೋರ್ಟಿಂಗ್ ಇರುತ್ತೆ. ಹಣ್ಣು ಇದ್ರ ಮೇಲೆ ಬಂದಿರುತ್ತೆ ಅಂದ್ರೆ ಈ ಬ್ರಾಂಚ್ನ ತೆಗಿತೇವೆ ಲಾಸ್ಟ್ ಇಯರ್, ಅಂದ್ರೆ 3rd or 4th ಇಯರ್ ಇಂದ ಹಂಗೆ ಮಾಡ್ತೇವೆ. ಹೊಸ ಸ್ಟೆಮ್ಮು, ಹೊಸ ಹೂವು, ಹೊಸ ಇದು. ಹಂಗಾಗಿ ಸಪೋರ್ಟ್ ಆಗ್ತಾ ಇದೆ ಅಂದ್ರೆ ಮಾತ್ರ ತೆಗಿತೇವೆ ಮೇಡಮ್. ಓಕೆ ಓಕೆ, ಎಲ್ಲಿ ಗಾಳಿ ಮರ ಇನ್ನೂ ಬಂದಿಲ್ಲ, ಈಗ ಈ ಗಿಡಕ್ಕೆ ಗಾಳಿ ಮರ ಇಲ್ಲ, ಇಲ್ಲಿ ಅಕ್ಕಪಕ್ಕ ಇರೋದಕ್ಕೆ, ಅಲ್ಲಿ ನಾನು ಚೊಗಜೆ ಕಟ್ ಮಾಡಕ್ ಹೇಳ್ತಾ ಇಲ್ಲ. ಎಲ್ಲಿ ಗಾಳಿ ಮರ ಇದೆ ಅಲ್ಲಿ ಮಾತ್ರ ಕಟ್ ಮಾಡೋದು. ಅದು ಗಾಳಿ ಮರ ಅಟ್ಲೀಸ್ಟ್ 8 feet ಹೋಗಿರ್ಬೇಕು, ಅವಾಗ ಅದ್ರ ಬೇಟ್ ಬರುತ್ತೆ ನಿಮ್ಗೆ, ಅದ್ರ ರೂಟ್ಸ್ ಸೆಟ್ ಆಗಿರುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಮತ್ತೆ ನಿಮಗೆ ಅಷ್ಟು ಬೆಳೆದಿರೋ ಈ ಸಸ್ಬೇನ ಲಾಸ್ ಆಗುತ್ತೆ. ಲಾಸ್ ಅಂದ್ರೆ ಗಂಧಕ್ಕೆ ಇಫೆಕ್ಟ್ ಆಗುತ್ತೆ ಮೇಡಮ್. ಹಾ, ಎಲ್ಲಿ ಗಾಳಿ ಮರ ಮೇಲೆ ಕೇಬಲ್ ಇದೆ, ಮತ್ತೆ ಬೇಗ ಇದು ಮಾಡಕ್ಕೆ ಇವೆಲ್ಲ ಕಟ್ ಮಾಡಿಬಿಡಿ. ಇಲ್ಲಾಂದ್ರೂ ಅದು ಕೇಬಲ್ ಅವ್ರು ಕರೆಸಿ ಪೈಪ್ ಹಾಕ್ಸ್ಕೊಂಡ್ಬಿಡಿ ಮೇಡಮ್. ಯಾಕಂದ್ರೆ ಮುಂದೆ ಗಂಧನೂ ಅಲ್ಲಿ ಬೆಳೆಯುತ್ತೆ. ಹಾ, ಅದು ಇದ್ರದ್ದು ಜಸ್ಟ್ ನಾರ್ಮಲ್ ಇದ್ರ ಪೈಪ್ ಬರುತ್ತಲ್ಲ, ಮನೆಗೆ ಯೂಸ್ ಮಾಡೋದು, ಅದು ಒಂದು 10-20 ಲೆಂತ್ ಅಷ್ಟು ತರಿಸಿ ಹಾಕೊಂಡ್ರೆ ಹಾಕೊಡ್ತಾರೆ. ಯಾಕಂದ್ರೆ ಕಂಬ ಚೇಂಜ್ ಮಾಡೋದು ಕಷ್ಟ, ಅದು ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಮುಗಿದ್ಬಿಡುತ್ತೆ. ಅಲ್ಲಿ ಮಟ್ಟ ಹಾಕಿದ್ರೆ ಸಾಕು ನೀವು. ಹಾ, ಕ್ಯಾಸುರಿನ ಗಾಳಿ ಮರ ಹಾಕಿನೂ ಎಷ್ಟು ದಿನ ಆಯ್ತು ಮೇಡಮ್? ಈಗ 1 ವರ್ಷ ಆಯ್ತಾ? ಹೌದಾ? ಸಾಯಿಲ್ ಚಲೋ ಇದೆ ಇದು. ಹಾ ಹಾ, ಚೊಗಚೆ ಮತ್ತೆ ಇದು ಹಾಕಿದ್ವಿ ಇಲ್ಲಿ. ಮತ್ತೆ ರಿಪ್ಲೇಸ್ ಮಾಡೋಣ ಮೇಡಮ್ ಗಾಳಿ ಮರನ, ಇಲ್ಲಿ ಹಾಕೊಂಡ್ಬಿಡಿ ಅದು. ಹಾ, ಈ ತರನೇ ಒಂದೊಂದ್ರಲ್ಲಿ ಒಂದೊಂದು ಇಲ್ಲ, ಒಂದೊಂದ್ರಲ್ಲಿ ಇದಿಲ್ಲ, ಇನ್ನೊಂದ್ರಲ್ಲಿ ಗಾಳಿ ಮರ ಇಲ್ಲ. ಅದನ್ನ ರಿಪ್ಲೇಸ್ ಮಾಡ್ಕೊಳ್ಳಿ ಮೇಡಮ್. ಆಮೇಲೆ ಟೀಕ್ ತಕೊಂಡ್ಬಿಡ್ರಿ. ಆಲ್ರೆಡಿ ಕ್ಲಮ್ಸಿ ಆಗತ್ತದು ಜಾಗ. ಹಾ, ಅದೇ ಸಪ್ರೇಟ್ ಗಿಡ. ಅದು ಏನಾಗುತ್ತೆ ಮ್ಯಾಮ್, ಈ ಟೀಕು ಬೇರೆ ಗಿಡ ಬೆಳೆ ಕೊಡಲ್ಲ ಸಾಮಾನ್ಯವಾಗಿ. ಒಂದು ಹೈಟ್, ಒಂದು ಮೆಚುರಿಟಿ ಬಂದ್ರೆ ಸಪ್ರೆಸ್ ಮಾಡುತ್ತೆ ಅದು. ಈಗ ಆಲ್ರೆಡಿ ಅಲ್ಲಿ ಇದೇ ಜಾಗದಲ್ಲಿ 3 ಗಿಡಗಳಿದಾವೆ. ಒಂದು ನಮ್ಮ ಗಂಧ, ಇನ್ನೊಂದು ಸಸ್ಬೇನಿಯಾ, ಮತ್ತೆ ಕೆಸರಿನ. ಮತ್ತೆ ಟೀಕ್ಗೂ ನ್ಯೂಟ್ರನ್ ಸಿಗಲ್ಲ, ಅದು ಬೆಳೆಯೋದಿಲ್ಲ. ನಮ್ಗೆ ಗೊತ್ತೇ ಇದೆ ಅದರ ರಿಸಲ್ಟ್, ಅಂದ್ರೆ ಅದು ಬೆಳಕ್ ಆಗಲ್ಲ ಅದಕ್ಕೆ ಅಷ್ಟು ಸಣ್ಣ ಜಾಗದಲ್ಲಿ. ಸೊ ಅದನ್ನ ಫಸ್ಟಿಗೆ ಕಟ್ ಮಾಡ್ತಾ ಇದೆ. ಹಾ, ಹೈಟ್ ಆರ್ಕ ಟೀಕ್ ಆಲ್ರೆಡಿ. ಹಾ ಮೇಡಮ್, ಟೀಕ್ ಸ್ಟಂಪ್ ಹೇಗಿದೆ. ಮತ್ತೇನಾದರೂ ಸಮಸ್ಯೆ ಇದೆ ಮೇಡಮ್ ಇಲ್ಲಿ? ಅದೇ ಕೆಲವು ಈಗ 20% to 30% ಅಷ್ಟು ಗಿಡಗಳು ಅದೇ ಈ ತರ ಬರ್ತಾ ಇಲ್ಲ. ಎಂತ ಹೇಳಿ ಕೆಲವು ಅದೇ ಇವಾಗ ಹಾಕಿರೋವು ಕೆಲವು ಇಲ್ಲ ಮೇಡಮ್, ಇದು ಆಕ್ಚುಲಿ ಹೋಸ್ಟ್ ಆಯ್ತು, ಡಿಸೀಸ್ಡ್ ಇದೆ ಮ್ಯಾಮ್. ಓಕೆ, ಡಿಸೀಸ್ ಏನಾಗುತ್ತೆ,
ಪ್ಲಾಂಟ್ ಗ್ರೋತ್ನ ರಿಸ್ಟ್ರಿಕ್ಟ್ ಮಾಡಿಬಿಡುತ್ತೆ ಮೇಡಮ್, ಬೆಳೆಯೋಕೆ ಕೊಡಲ್ಲ, ಇರೋ ಕಂಡೀಷನ್ನ ವೀಕ್ ಮಾಡುತ್ತೆ. ನೀವು ಡಿಸೀಸ್ ಕ್ಯೂರ್ ಮಾಡೋ ಮಟ್ಟ ಗ್ರೋತ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಈಗ ಇದು ಹೊಸ ಎಲೆ ಬರ್ತಾ ಇದೆ, ರೋಗ ಇಲ್ಲ. ಬಟ್ ಹಳೆ ಎಲೆಗೆ ರೋಗ ಇದೆ, ಇಲ್ಲಿ ನ್ಯೂಟ್ರಿಯೆಂಟ್ಸ್ ಏನು ತೊಗೊಳೋದಿಲ್ಲ, ಫೋಟೋಸಿಂಥಸಿಸ್ ಆಕ್ಟಿವಿಟಿ ಆಗ್ತಾ ಇಲ್ಲ. ಓಕೆ, ಸೊ ಈಗ ಇದಕ್ಕೆ ರೋಗ ಬಂದರೆ ಮತ್ತೆ ಇದು ಅದೇ ಕಂಡೀಷನ್ಗೆ ಹೋಗುತ್ತೆ. ಓಕೆ, ಸೊ ನ್ಯೂಟ್ರಿಯೆಂಟ್ಸ್ ತೊಗೊತಾ ಇಲ್ಲ ಅಂದರೆ ಬೆಳೆಯೋದಿಲ್ಲ ಮೇಡಮ್. ಅದಕ್ಕೆ ಇದನ್ನ ಕ್ಯೂರ್ ಮಾಡಿದ್ರೆ ಆಟೋಮೆಟಿಕ್ ಹೇಳುತ್ತೆ. ರೆಡ್ ಗ್ರಾಸ್ ಒಂದು ಹೋಸ್ಟ್ ಕೊಡಿ ಮೇಡಮ್, ಇಲ್ಲಿ ಸಣ್ಣ ರೆಡ್ ಗ್ರಾಸ್ ಬರುತ್ತೆ. ತೊಗರಿನೂ ಒಂದೆರಡು ಬೀಜ, ತೊಗರಿ ಬೀಜನೂ ಹಾಕಿದ್ರೆ ನಡೆಯುತ್ತೆ. ಇವಾಗ ಅಲ್ಲಿ ಹಾಕಿದಾರಲ್ಲ ಅದೇ ಆ ತೊಗರಿ ಹಾಕಿ ಮೇಡಮ್. ಜೊತೆಗೆ ಹಾಕಿ ಮೇಡಮ್, ಇಷ್ಟೇ ಒಂದು ಒಂದಡಿ. ಇಲ್ಲಿ ಗಿಡ ಹೆಂಗೆ ಆಗಿದೆ ಮೇಡಮ್, ಸ್ಯಾಂಡಲ್ ಡ್ರೈ ಆಗಿದೆ ಕಂಪ್ಲೀಟ್ಲಿ. ಇದು ಯೆಲ್ಲೋಯಿಶ್ ಆಗ್ತಾ ಇದೆ, ಮೇ ಬಿ ಓವರ್ ಫರ್ಟಿಗೇಷನ್ ಆಗಿರ್ಬೋದು, ಭಾಳ ಗೊಬ್ಬರ ಹಾಕಿದ್ದು ಹೀಟ್ ಆಗಿರ್ಬೋದು. ಯಾಕಂದ್ರೆ ಕ್ಯಾಸರಿನ ಹಳದಿ ಆಗಲ್ಲ ಸಾಮಾನ್ಯವಾಗಿ, ಬೇರೆ ಹುಳ ಆಗುತ್ತೆ ಮೇಡಮ್. ನೀವು ಗೊಬ್ಬರ ಹಾಕಿರ್ತೀರಲ್ಲ, ಸಗಣಿಯಲ್ಲಿ ಹುಳ ಇರುತ್ತಲ್ಲ, ಸ್ವಲ್ಪ ಬೇವಿನ ಹಿಂಡೆ ಮಿಕ್ಸ್ ಮಾಡ್ಬೇಕು. ಮಾಡಿ ಹಾಕ್ಬೇಕು. ಓಕೆ, ಈಗ ಇಲ್ಲಿ ಇದು ಹೋಗಿದೆ ಅಲ್ಲ, ಮತ್ತೊಂದು ಹಾಕ್ಬೇಕಲ್ವಾ? ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ ಮೇಡಮ್. ಕ್ಲೀನ್ ಮಾಡಿ ಫಂಜಿಸೈಡ್ ಹೇಳಿದೆಲ್ಲ, ಅದನ್ನ ಇಲ್ಲಿ ಒಂದು 5 ಲೀಟರ್ ನಷ್ಟು ನೀರಲ್ಲಿ ಮಿಕ್ಸ್ ಮಾಡಿರೋ ನೀರು ಹಾಕಿ ಸ್ವಲ್ಪ ಒಂದು 2-3 ದಿನ ಬಿಟ್ಟು ಆಮೇಲೆ ಗಿಡ ಹಾಕ್ಬಿಡಿ. ಸ್ವಲ್ಪ ಟ್ರೀಟ್ಮೆಂಟ್ ಆಗುತ್ತೆ ಸಾಯಿಲ್. ಇದೇನ್ ಮಾಡೋದು? ಅದಿರ್ಲಿ ಮೇಡಮ್, ಅದೇನು ತೊಂದರೆ ಇಲ್ಲ. ಅದಕ್ಕೆ ತೊಗರಿ ಹಾಕಿ, ಗಂಧ ಈಗ ಇಲ್ಲಿ ಹಾಕೋಣ, ಅದಕ್ಕೆ ಒಂದು ತೊಗರಿ ಹಾಕೋಣ, ಮುಗಿಯುತ್ತೆ. ಅದು ಸ್ವಲ್ಪ ಬಂದ ಮೇಲೆ ಮತ್ತೆ ಒಂದು ವರ್ಷದಲ್ಲಿ ಸೆಟ್ ಆಗ್ಬಿಡುತ್ತೆ ಎರಡು. ಇದಕ್ಕೆ ಕೆಸರಿನ ಅದಕ್ಕೊಂದು ಕೊಡಿ. ಈ ಗಿಡ ಹೆಲ್ದಿ ಬರ್ತಾ ಇದೆ, ಇಲ್ಲಿ ಗಾಳಿ ಮರ ಬೇಕು, ಇನ್ನೂ ಹೆಲ್ಪ್ ಆಗುತ್ತೆ ನಿಮಗೆ. ಇವಾಗ ಇದಕ್ಕೆಲ್ಲ ಏನು ಪ್ರೂನಿಂಗ್ ಬೇಡ ಅಲ್ಲ ಗಂಧಕ್ಕೆ? ಇಲ್ಲ ಮೇಡಮ್, ಈಗ ಫಾರ್ ಎಕ್ಸಾಂಪಲ್ ಶ್ರೀಶೈಲ್ ಇಲ್ಲಿ ಪ್ರೂನ್ ಮಾಡ್ರಿ. ಈಗ ಇಲ್ಲಿ ಏನಾಗಿದೆ ನೋಡಿ ಮ್ಯಾಮ್, ಇದಕ್ಕೆ ಇದು ಲೆಫ್ಟ್ ಸೈಡ್ ಸಪೋರ್ಟ್ ಇದೆ, ಈ ರೈಟ್ ಸೈಡ್ ಏನು ಸಪೋರ್ಟ್ ಇಲ್ಲ. ಅದಕ್ಕೆ ಒಂದ್ ಸೈಡ್ ಬಾಗ್ತಾ ಇದೆ ಅಲ್ಲ, ಆ ಬಾಗಿರೋ ಜಾಗ ಅಲ್ಲಿ ರೈಟ್ ಸೈಡ್ಗೆ ನೀವು ಕಟ್ ಮಾಡ್ಕೋಬಹುದು. ಓಕೆ, ಅದು ನೆಸೆಸರಿ ಅಂತಲ್ಲ, ಮುರಿಬಹುದು ಅನ್ನೋ ಒಂದು ಫಿಯರ್ಗೆ ಇದನ್ನ ಕಟ್ ಮಾಡ್ಬಿಟ್ರಿ ಶ್ರೀಶೈಲ್, ಈ ರೈಟ್ ಸೈಡ್. ಈಗೇನಾಗುತ್ತೆ ಮ್ಯಾಮ್, ಬಂದು ಬ್ಯಾಲೆನ್ಸ್ ಆಗುತ್ತೆ ಗಿಡದಲ್ಲಿ ವೇಟ್. ಅವಾಗ ಅದಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೇ. ಇಟ್ ಈಸ್ ನಾಟ್ ಲೈಕ್ ನೆಸೆಸರಿ ಸ್ಟೆಪ್ ಅಂತಲ್ಲ, ಓನ್ಲಿ ನಮ್ಮ ಪ್ರಿಕಾಷನ್, ಅಂದ್ರೆ ಮುರಿಬಾರ್ದು ಮಳೆಗಾಲದಲ್ಲಿ ಗಾಳಿಗೆ ಅಂತೇಳಿ.